ಆತ್ಮೀಯ ಬಂಧುಗಳು, ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೋಲಾರ ತಾಲೂಕಿನ ಬ್ಲಾಕ್ ಪ್ರೆಸಿಡೆಂಟ್ ಪ್ರಸಾದ್ ಬಾಬು ಮತ್ತು ನಮ್ಮ ಉದಯ ಶಂಕರಣ್ಣವರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಶ್ರೀನಿವಾಸು, ನಾಗರಾಜು, ದೇವಣ್ಣು, ರಾಮಣ್ಣು, ನಾಗೇಶು ಮತ್ತು ಹರೀಶು ಮತ್ತು ಎಲ್ಲ ನಮ್ಮ ಸಹಕಾರಿ ರಂಗದ ಮುಖಂಡರೆಲ್ಲರೂ ಕೂಡ ನಮ್ಮ ನೆಚ್ಚಿನ ನಾಯಕರಾದ ಶ್ರೀನಿವಾಸ ಗೌಡರಿಗೆ ಒಂದು ಸಣ್ಣ ಸನ್ಮಾನವನ್ನು ಅವ್ರ ಮನೆಯಲ್ಲೇ ಕೂಡ ಮಾಡ್ತಾಯಿರೋದು. ಇದೇನು ಹೊಸದಲ್ಲ. ಅವರಿಗೆ ಸುಮಾರು 94 ಮೊದಲೇ ಎಮ್.ಎಲ್.ಎ ಆಗ್ತಾರೆ. ಅದಕ್ಕೂ ಮೊದಲೇ ಇಫ್ಕೋ ಡೈರೆಕ್ಟರ್ ಆಗಿರ್ತಾರೆ. ಸಣ್ಣ ಕುಗ್ರಾಮ ಹನ್ನೆಹಳ್ಳಿಯಿಂದ ಬೆಳೆದು ಡೆಲ್ಲಿವರೆಗೂ ಸಹಕಾರಿ ರಂಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸಹಕಾರಿ ಧುರೀಣರಾಗಿ ಬೆಳೆದಿದ್ದಾರೆ. ಅವರು ಅನೇಕ ಸಾರಿ ಜನರ ಅನುರಾಗಿಯಾಗಿ 4 ಸಾರಿ ಸತತವಾಗಿ ಕೋಲಾರ ಕ್ಷೇತ್ರದ ಶಾಸಕರಾಗಿದ್ದರು. ವೆಂಕಟಗಿರಪ್ಪನವರು, ಬೈರೇಗೌಡರು, ಅಂಜನರೆಡ್ಡಿಯವರು ಅಂತ ಎಲ್ಲ ಅನೇಕ ಮುಖಂಡರ ಹೆಸರನ್ನು ಉಳಿಸಿದಂಥವ್ರು. ಅದ್ರ ಜೊತೆಗೆ ನಮ್ಮ ನಾಯಕರಾದ KH ಪಿಳ್ಳಪ್ಪನವರ ಎಲ್ಲ ಉತ್ತಮ ಗುಣಗಳನ್ನು ಎಲ್ಲ ಮೈಗೂಡಿಸ್ಕೊಂಡಂಥವ್ರು. ಶ್ರೀನಿವಾಸ ಗೌಡರು ಒಬ್ಬ ಸಜ್ಜನಿಕೆ ರಾಜಕಾರಣಿ. ಅವರು ಈ ಬಾರಿ ಶಾಸಕರಾಗಬಹುದಾಗಿತ್ತು ಕೋಲಾರ ಕ್ಷೇತ್ರಕ್ಕೆ. ಸಿದ್ದರಾಮಯ್ಯನವರು ಬರ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಏಕೈಕ ಕಾರಣದಿಂದ ಈ ಕ್ಷೇತ್ರವನ್ನು ಅವ್ರಿಗೋಸ್ಕರ ಬಿಟ್ಟುಕೊಟ್ರು. ಕೊನೆ ಗಳಿಗೆಯಲ್ಲಿ ನಾನು ಬಂದು ಹೇಳಿದೆ ಶ್ರೀನಿವಾಸ ಗೌಡರಿಗೆ, ಅಣ್ಣ ಸಿದ್ದರಾಮಯ್ಯನವರು ಬರಲ್ಲ, ನೀವು ಅನ್ಕಂಡೀಷನಲ್ಲಿ ಬರಬೇಡಿ, ಕಾಂಗ್ರೆಸ್ಗೆ ಕಂಡೀಷನಲ್ಲಿ ಬನ್ನಿ. ಸಿದ್ದರಾಮಯ್ಯನವ್ರು ಬರ್ತಿದ್ರೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬನ್ನಿ, ಆಗ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ, ನೀವು ಗೆಲ್ತೀರಿ. ಅವ್ರು ಈ ಸಾರಿ ಗೆದ್ದಿದ್ರೆ ಈ ಸರ್ಕಾರದಲ್ಲಿ ಮಂತ್ರಿಗಳಾಗಿರೋರು. ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಗೆ ಅಪಾರವಾದ ಸೇವೆಯನ್ನು ಕೊಡ್ತಕ್ಕಂಥ ಅವರ ಮನೋಭಾವ ಇತ್ತು. ಹಾಗಾಗಿ ಅವರಿಗೆ ಅನ್ಯಾಯ ಆಗಿದೆ. ಅವ್ರ ತ್ಯಾಗಕ್ಕೆ ಸರಿಯಾಗಿ ಬೆಲೆ ಕೊಡಬೇಕು. ಮುಂದೆ ಈಗ ಬರೋ ತಿಂಗಳು ಏನು ಖಾಲಿ ಆಗ್ತದೆ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಗಳು, ಆ ಸ್ಥಾನಗಳಲ್ಲಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರನ್ನ, DK ಶಿವಕುಮಾರ್ನ, KH ಪಿಳ್ಳಪ್ಪನವ್ರನ್ನ ಆ ಮುಖಂಡತ್ವ ವಹಿಸಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಆದರೆ ಅವರಿಗೆ ತೃಪ್ತಿ ಇರ್ತಕ್ಕಂಥ ಸಹಕಾರ ರಂಗದಲ್ಲಿ 7ನೇ ಬಾರಿ ಇಫ್ಕೋ ನಿರ್ದೇಶಕರಾಗಿದ್ದಾರೆ. ಅವರು ಇಫ್ಕೋ, ಕ್ರಿಪ್ಕೋ, ಕರ್ನಾಟಕದ ಫೆಡರೇಷನ್ನು ಮತ್ತು ಈಗ ಹಾಲಿ ಇಫ್ಕೋ ಟೋಕಿಯೋ ಸಂಸ್ಥೆಯ ಸುಮಾರು 13-17 ವರ್ಷಗಳಿಂದ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಅವರಿಂದ ಅನೇಕ ಬಡಬಗ್ಗರಿಗೆ, ರೋಗಿಗಳಿಗೆ ಅನೇಕ ರೀತಿಯ ಸಹಾಯಗಳಾಗಿದ್ದಾವೆ. ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀವಿ. ಅದರಿಂದ ಅವರಿಗೆ ಭಗವಂತ ಆರೋಗ್ಯವನ್ನು ಕೊಡಲಿ. ಆರೋಗ್ಯವನ್ನು ಕೊಟ್ಟು ನಮ್ಮೆಲ್ಲರ ಬೆಳವಣಿಗೆಗೆ ಅವರ ನಾಯಕತ್ವದಲ್ಲಿ ನಮಗೊಂದು ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು. ಅವರಿಗೆ ಈ ಸರ್ಕಾರ ಹೆಚ್ಚಿನ ಶಕ್ತಿ ಕೊಡಬೇಕು ಅಂತೇಳಿ ನಾನು ಎಲ್ಲ ಮುಖಂಡರು ಕೂಡ ಈ ಮೂಲಕ ಮನವಿ ಮಾಡ್ತೀನಿ.